ಸಾಯಿರಿ. ನನ್ನವರ ಹೆಣ ಸಾಲು ಸಾಲಾಗಿ ಬಿದ್ದರೂ ನಾನು ಯುದ್ಧ ನಿಲ್ಲಿಸುವುದಿಲ್ಲ. ಇಂದ್ರಜಿತ್, ನನ್ನ ಪುತ್ರ ಇಂದ್ರಜಿತು ನನಗಾಗಿ ಈ ಯುದ್ಧವನ್ನು ಗೆಲ್ಲುವವರೆಗೂ ನಾನು ಹೋರಾಡುತ್ತೇನೆ. ಕುಂಭ ನಿಕುಂಭರಿಲ್ಲದಿದ್ದರೇನಂತೆ? ಬೇರಾವ ವೀರರು ನಮ್ಮಲ್ಲಿಲ್ಲವೇನು? ಹೌದು, ಯಾರಿದ್ದಾರೆ? ಏಕಿಲ್ಲ ಮಕರಾಕ್ಷ! ದೊಡ್ಡ ತಂದೆಯವರಿಗೆ ಪ್ರಣಾಮಗಳು. ಅಪ್ಪಣೆ ಮಾಡಿ ದೊಡ್ಡಪ್ಪ. ಮಕರಾಕ್ಷ, ನಿನ್ನ ತಂದೆಯನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಸುಸಮಯ ಒದಗಿ ಬಂದಿದೆ. ನೀನು ಈಗಲೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬಾ. ಹಾಗೆ ಆಗಲಿ ದೊಡ್ಡಪ್ಪ, ನಾನು ಈಗಲೇ ರಣರಂಗಕ್ಕೆ ಹೋಗುತ್ತೇನೆ. ವಿಜಯೀ ಭವ. ಭಲೆ ಮಕರಾಕ್ಷ, ಭಲೆ. ಆ ರಾಮನು 14,000 ರಾಕ್ಷಸರೊಂದಿಗೆ ನಿನ್ನ ತಂದೆ ಖರನನ್ನು ಸಂಹರಿಸಿದ್ದ. ಆದರೂ ನೀನು ಅಂಜದೆ ಅಳುಕದೆ ಯುದ್ಧ ಭೂಮಿಗೆ ಹೊರಟಿರುವೆಯಲ್ಲ, ನಿನ್ನ ಪರಾಕ್ರಮವನ್ನು ಮೆಚ್ಚುತ್ತೇನೆ. ಭಲೆ ಮಕರಾಕ್ಷ, ಭಲೆ. ಆ ಪಾಪ ಶಾಪಗಳಿಂದ ಮುಕ್ತಿ ದೊರೆಯಬೇಕಾದರೆ ಇರುವುದೊಂದೇ ಮಾರ್ಗ. ಆ ಪತಿವ್ರತೆ ತನ್ನ ಗಂಡನನ್ನು ಸೇರಬೇಕು. ಅದಾಗಬೇಕಾದರೆ ಯುದ್ಧ ಕೊನೆಯಾಗಬೇಕು. ಅದಕ್ಕೆ ಮತ್ತೊಮ್ಮೆ ಪ್ರಯತ್ನ ಮಾಡಿದ್ದು ಆಯಿತು ಸುಲೋಚನ. ರಾಕ್ಷಸ ಸ್ತ್ರೀಯರ ಸಂಕಟವನ್ನೆಲ್ಲ ವಿವರಿಸಿದೆ. ಆದರೆ ನಿನ್ನ ಮಾವನವರು, ಅವರ ಮನಸ್ಸು ಕರಗಿದೆ. ಅವರ ಮನಸ್ಸು ಕರಗಿದ್ದರೆ ನಾನೇಕೆ ಅಳುತ್ತಾ ಕೂಡುತ್ತಿದ್ದೆ? ಇಲ್ಲ ಸುಲೋಚನ, ಅವರ ಮನಸ್ಸು ಕರಗಲಿಲ್ಲ. ಅದರ ಬದಲಾಗಿ ಅವರು ಕ್ರೋಧಾವಿಷ್ಟರಾದರು. ರಾಮ ಲಕ್ಷ್ಮಣರ ಪರಾಭವವಾಗದೆ ಈ ಯುದ್ಧ ನಿಲ್ಲುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು. ಅಂದರೆ ಈ ಯುದ್ಧ ನಿಲ್ಲುವ ವೇಳೆಗೆ ಎಂತೆಂಥ ಅನಾಹುತಗಳು ಕಾದಿದೆಯೋ ಪರಮೇಶ್ವರ. ಅತ್ತೆಯವರೇ, ಸಮಾಧಾನ ತಂದುಕೊಳ್ಳಿ. ನಿಮ್ಮ ಪತಿಯ ಜಯದೊಂದಿಗೆ ಯುದ್ಧ ಕೊನೆಯಾಗಬಹುದಲ್ಲವೇ? ಜಯ ಜಯ ಲಭಿಸಬೇಕೆಂದರೆ ಅದಕ್ಕೆ ಪುಣ್ಯದ ಬೆಂಬಲ ಬೇಕಲ್ಲವೇ? ಆದರೆ ಯುವರಾಜರಿಗೆ ಪ್ರಣಾಮಗಳು. ಎಲ್ಲ ಈ ದೂತ, ನೀನು ರಣರಂಗದಿಂದ ಬರುತ್ತಿರುವೆಯಾ? ಹೌದು ಪ್ರಭು. ಆದರೆ ಹಿಂಜರಿಕೆ ಏಕೆ? ಏನು ವಿಷಯ ಹೇಳು. ಪ್ರಭು, ಅಲ್ಲಿ ಶುಭಕರವಾದ ಸಂಗತಿ ಏನು ನಡೆಯುತ್ತಿಲ್ಲ ಪ್ರಭು. ಅಂದರೆ ಅಲ್ಲಿ ಯಾರಿಗಾದರೂ ಹಾನಿಯಾಯಿತೆ? ಪ್ರಭು, ಕುಂಭಕರ್ಣ ಪುತ್ರರಾದ ಕುಂಭ ನಿಕುಂಭರು ವೀರಾವೇಶದಿಂದಲೇ ಹೋರಾಡಿದರು. ಆದರೂ ಅವರು ಆ ವಾನರರಿಂದ ರಣರಂಗದಲ್ಲಿ ಹತರಾದರು ಪ್ರಭು. ಏನಂದೆ? ಕುಂಭ ನಿಕುಂಭರ ಸಂಹಾರವಾಯಿತೆ. ನಾನು ಇಲ್ಲಿ ಯಜ್ಞ ಸಂಕಲ್ಪ ಮುಗಿದ ಕೂಡಲೇ ಇಲ್ಲಿಂದ ಹೊರಡುತ್ತೇನೆ. ನೀನು ಈಗಲೇ ಯುದ್ಧ ಭೂಮಿಗೆ ಹೊರಡು.
ಅಪ್ಪಣೆ ಪ್ರಭು. ರಾಕ್ಷಸ ವೀರರೇ, ನೀವು ಅಂಜಬೇಕಾಗಿಲ್ಲ. ಧೈರ್ಯವಾಗಿ ನನ್ನ ಮುಂಭಾಗದಲ್ಲಿದ್ದುಕೊಂಡು ಹೋರಾಡಿ. ನಾನು ನನ್ನ ದೊಡ್ಡಪ್ಪ ಲಂಕಾಧಿಪತಿ ಆ ರಾವಣೇಶ್ವರನ ಆಜ್ಞೆಯಂತೆ ರಾಮ ಲಕ್ಷ್ಮಣ ಹಾಗೂ ಆ ವಾನರ ವೀರರನ್ನು ಸಂಹರಿಸುತ್ತೇನೆ. ರಾಮ ಲಕ್ಷ್ಮಣರು ಮಹಾವೀರರು ಮಕರಾಕ್ಷ. ಸುಗ್ರೀವ, ಅಂಗದ ಮೊದಲಾದ ವಾನರ ವೀರರು ಮಹಾಪರಾಕ್ರಮಿಗಳು. ಅವರು ಎಂಥ ವೀರರೇ ಆಗಿರಲಿ, ಎಂಥ ಪರಾಕ್ರಮಗಳೇ ಆಗಿರಲಿ, ನನ್ನ ತಂದೆ ಕರಾಸುರನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳಲು ನಾನು ಆ ರಾಮ ಲಕ್ಷ್ಮಣನು ಕೊಂದೇ ಕೊಲ್ಲುತ್ತೇನೆ. ಓ ಮುನ್ನುಗ್ಗಿ! ಜೈ ರಾಣೇಶ್ವರ! ಜೈ ಮಕರಾಕ್ಷ! ಜೈ ಮಕರಾಕ್ಷ! ಜೈ ಮಕರಾಕ್ಷ! ತ್ರಿಜಟೆ, ಇನ್ನು ಎಷ್ಟು ದಿನ ಈ ಯುದ್ಧ ನಡೆಯುತ್ತದೆ? ಇದಕ್ಕೆ ಅಂತ್ಯವೇ ಇಲ್ಲವೇ? ಬೇಸರ ಮಾಡಿಕೊಳ್ಳಬೇಡ ಸೀತೆ, ಯುದ್ಧ ಖಂಡಿತ ಅಂತ್ಯ ಕಾಣುತ್ತದೆ. ಸ್ವಲ್ಪ ಕಾಯಬೇಕು ಅಷ್ಟೇ. ಆ ಇಂದ್ರಜಿತ್ತು ಇನ್ನೂ ಯುದ್ಧಕ್ಕೆ ಹೋಗಿಲ್ಲ ಎಂದು ನೀನೇ ಹೇಳಿದೆ. ಅವನು ಏನು ಮಾಡುತ್ತಿದ್ದಾನೆ? ಯುದ್ಧಕ್ಕೆ ಮೊದಲು ಅವನು ಯಜ್ಞ ಮಾಡಿ ವಿಶೇಷ ಬಲವನ್ನು ಪಡೆಯುತ್ತಾನೆ ಎಂದು ನಾನು ನಿನಗೆ ಮೊದಲೇ ಹೇಳಿದೆನಲ್ಲ. ಈಗಲೂ ಅವನು ಅದೇ ಕಾರ್ಯ ಮಾಡುತ್ತಿದ್ದಾನೆ. ತ್ರಿಜಟೆ, ಅವನು ವಿಶೇಷ ಶಕ್ತಿಗಳನ್ನು ಪಡೆದರೆ ನಮಗೆ ಅಪಾಯವಿಲ್ಲವೇ? ನಿನ್ನ ಸ್ವಾಮಿಯ ಶೌರ್ಯ ಪರಾಕ್ರಮಗಳ ಬಗ್ಗೆ ಅಷ್ಟು ಭರವಸೆಯಿಂದ ಮಾತನಾಡುತ್ತಿದ್ದ ನೀನೇ ಈಗ ಆತಂಕ ಪಡುತ್ತಿರುವೆಯಲ್ಲ ಸೀತೆ. ಭರವಸೆ ಇದೆ ತ್ರಿಜಟೆ, ಆದರೆ ಎಲ್ಲೋ ಒಂದಿಷ್ಟು ಆತಂಕವೂ ಇದೆ. ಇಂದ್ರಜಿತು ದೇವತೆಗಳ ಕೃಪೆಯಿಂದ ಅದೃಶ್ಯನಾಗಿದ್ದುಕೊಂಡು ಯುದ್ಧ ಮಾಡುತ್ತಾ ಎದುರಾಳಿಗಳನ್ನು ಕಾಡುವುದಂತೂ ನಿಜ. ಯುದ್ಧ ಧರ್ಮವನ್ನು ಮೀರಿದ ಈ ವಂಚನೆಗೆ ತಕ್ಕ ಶಾಸ್ತಿಯಾಗಬೇಕು. ರಾವಣನಿಗೆ ಯಾವ ಧರ್ಮವೂ ಇಲ್ಲ. ಅವನ ಮಗನಿಗೂ ಪರಾಕ್ರಮದ ಅಹಂಕಾರವೇ ಪ್ರಧಾನವಾಗಿ ಧರ್ಮ ಮರೆತು ಹೋಗಿದೆ. ಧರ್ಮ ಬಾಹಿರರಾದವರಿಗೆ ಕಡೆಗೆ ಯಾವ ಫಲ ದೊರೆಯಬೇಕೋ ಅದು ದೊರೆಯುತ್ತದೆ, ಖಂಡಿತ ದೊರೆಯುತ್ತದೆ. ಅದಾಗಬೇಕಾದರೆ ಮೊದಲು ಆ ಮಕರಾಕ್ಷ ಬಲಿಯಾಗಬೇಕು. ಮಕರಾಕ್ಷನೇ? ಅವನಾರು? ಅವನು ದಂಡಕಾರಣ್ಯದಲ್ಲಿ ರಾಮನಿಂದ ಹತನಾದ ಖರಾಸುರನ ಮಗ. ಏನು? ಮಕರಾಕ್ಷ ಖರಾಸುರನ ಮಗನೇ? ಈಗ ಅವನು ಯುದ್ಧರಂಗಕ್ಕೆ ಹೋಗಿದ್ದಾನೆಯೇ? ಹೌದು. ಅವನನ್ನು ರಾವಣನೇ ಕರೆಸಿ ನಿನ್ನ ತಂದೆಯ ಸಾವಿಗೆ ಪ್ರತಿಕಾರ ತೀರಿಸಿಕೋ ಎಂದು ಹೇಳಿ ಕಳಿಸಿದ್ದಾನೆ. ಕಳಿಸಲಿ. ತನ್ನ ತಂದೆಗಾದ ಗತಿಯೇ ಅವನಿಗೂ ಪ್ರಾಪ್ತವಾಗುತ್ತದೆ. ಅದರಲ್ಲಿ ಸಂದೇಹವೇ ಇಲ್ಲ. ವಾನರ ವೀರ
ಆಕ್ರಮಣ ಮಾಡಿ. ಲಕ್ಷ್ಮಣ, ನನ್ನ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಮಿಸ. ರಾಕ್ಷಸ ವೀರರೇ, ಓ ರಾಮ, ಇನ್ನು ನಮ್ಮ ರಾಕ್ಷಸ ವೀರನ್ನು ಕೊಲ್ಲುವುದಕ್ಕೆ ಹಿಂದೆ ಕೊನೆ ಆಡುತ್ತೇನೆ. ನೀನು ನಮ್ಮ ತಂದೆ ಕರಾಸುರನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಓಹೋ, ನೀನು ಖರಾಸುರನ ಪುತ್ರನೋ? ರಾಮ, ನಿನ್ನ ಅಹಂಕಾರ ಮೇರೆ ಮೀರುತ್ತಿದೆ. ನನ್ನದು ಅಹಂಕಾರವಲ್ಲ ಖರ, ನಿನ್ನದು. ನಿನ್ನವರನ್ನೆಲ್ಲ ಕಳೆದುಕೊಂಡ ಮೇಲೂ, ನಿನ್ನ ಆಯುಧಗಳೆಲ್ಲ ನಿರರ್ಥಕವಾದ ಮೇಲೂ
ನೀನು ನನ್ನನ್ನು ಗೆಲ್ಲಲೆಂದೇ ಭ್ರಮಿಸುತ್ತಿರುವೆಯಲ್ಲ, ನಿನ್ನ ಅವಿವೇಕಕ್ಕೆ ನಾನು ಏನು ಹೇಳಲಿ? ಸಾಕು ಸಾಕು ನಿಲ್ಲಿಸು. ರಾಕ್ಷಸ ಕುಲವನ್ನೇ ಧ್ರುವವಾಗಿ ಭಾವಿಸಿ ಅವಹೇಳನ ಮಾಡುತ್ತಿರುವ ನನ್ನನ್ನು ನನ್ನ ಮುಷ್ಟಿಯಿಂದಲೇ ಗುದ್ದಿಕೊಳ್ಳುತ್ತೇನೆ. ಎಲ್ಲವೋ ಮಕರಾಕ್ಷ, ಅಂದು ದಂಡಕಾರಣ್ಯದಲ್ಲಿ ಕರಾಸುರನೊಂದಿಗೆ ನಡೆದ ಯುದ್ಧವನ್ನು ನಾನು ಮರೆಯುವಂತೆ ಇಲ್ಲ. ನಿನ್ನ ತಂದೆಯೊಂದಿಗೆ 14,000 ರಾಕ್ಷಸರು ಕೇವಲ 2 ಮುಹೂರ್ತದಲ್ಲಿ ಹತರಾದರು.